ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿವಸ ಆಗಿದೆ ಈ ಮಧ್ಯೆ ನಾನು ವೀಡಿಯೋಸ್ ಎಲ್ಲ ಹಾಕಿ ಅಲ್ವಾ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಫ್ರೀ ಆದಾಗ ಮಾತ್ರ ಹಾಕ್ತೀನಿ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಥರ ಎಲ್ಲ ತರಹ ಚಾವಂತಿಗೆ ಹೂವು ಅಂದರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ದೇವ್ರಿಗೆ ಫೋಟೋಗೆಲ್ಲ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಲಕ್ಷಣವಾಗಿರುತ್ತೆ ದೇವ್ರಿಗೆ. ನನಗೆ ಮುಡ್ಕೊಳ್ಳೋಕ್ಕೆ ಹೂವು ಅಷ್ಟೊಂದು ಇಷ್ಟ ಆಗೋಲ್ಲ, ದೇವ್ರಿಗೆ ಮುಡ್ಸೋಕ್ಕೆ ಮಾತ್ರ ತುಂಬ ಹೂವು ಇಷ್ಟ ಆಗುತ್ತೆ. ಇಲ್ಲಿ ನಾವು 2 ಫಂಕ್ಷನ್ಗೆ ಹೋಗಿ ಬಂದಿದ್ದೀವಿ. ಯಾವುದಂತ ನಿಮಗೆ ಹೇಳ್ತೀನಿ ನೋಡಿ. ಇದೊಂದು ನಾಮಕರಣದ ಫಂಕ್ಷನ್ನು, ಗಣಪಪ್ಪ ಆಗಿತ್ತು ನಮ್ಮ ಪಕ್ಕದ ಮನೆಯಲ್ಲಿ ನೈಬರ್ ಅವರೊಂದು ಫಂಕ್ಷನ್ನು. ನಂತರ ಇದು ಬಂದು ರಿಸೆಪ್ಷನ್ನು, ಶನಿವಾರ ಭಾನುವಾರದ ಎರಡೂ ಒಂದು ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇವತ್ತು. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಒಂದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾವ ಫಂಕ್ಷನ್ನು ಏನು ಅಂತ ಹೇಳ್ತೀನಿ. ಫಸ್ಟ್ ನಾವು ಶನಿವಾರ ಹೋಗಿದ್ದು ರಿಸೆಪ್ಷನ್ನು. ನೋಡಿ ಈ ಥರ ರೆಡಿಯಾಗಿದ್ದೀನಿ. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನು ಸ್ಯಾರಿ. ಸ್ವಲ್ಪ ಭಾರ ಸ್ಯಾರಿ ಸ್ವಲ್ಪ ಇದು, ಯಾಕೆಂದರೆ ಕಾಂಜೀಪುರಂ ಅಲ್ವಾ, ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ಬಟ್ ಏನಂದರೆ ಮದುವೆಗಳಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಹೋಗಬೇಕು. ಮಿಕ್ಕ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಅಂದರೆ ಸಿಂಪಲ್ಲಾಗಿ ಹೋಗ್ಬೋದು. ಹಾಗಾಗಿ ರಿಸೆಪ್ಷನ್ಗೆ ನಾವು ಬಂದಿದ್ದೀವಿ. ಈ ಚೌಲ್ಟ್ರಿ ಹೆಸರು ಬಂದು NMH ಚೌಲ್ಟ್ರಿ ಅಂತ. ನಮ್ಮ ಮನೆಯಿಂದ ಹತ್ರನೇ, ಒಂದು 15 ನಿಮಿಷ ಆಗ್ಬೋದು ಅಷ್ಟೇ ಕಾರಲ್ಲಿ. ತುಂಬ ಹತ್ರನೇ ಇದ್ದಿದ್ದರಿಂದ ನಾವು ವೀಕೆಂಡ್ ಬೇರೆ ಅಲ್ವಾ, ಹಾಗಾಗಿ ನಮ್ಮ ಹಸ್ಬೆಂಡು, ನಾನು, ಮಗಳು 3 ಹೋಗಿ ಬಂದ್ವಿ. ನಮ್ಮ ಫ್ರೆಂಡು ಗೀತಾ ರೆಡ್ಡಿ ಅಂತ ಹೇಳಿಬಿಟ್ಟು, ಸಂಗೀತ ಕ್ಲಾಸ್ ಫ್ರೆಂಡು. ಸಂಗೀತ ಅಂದರೆ ನಾವೇನು ಸಂಗೀತ ಹಾಡೋದಿಲ್ಲ, ಗ್ರೂಪಲ್ಲಿ ಹಾಡೋದು. ಹಾಗಾಗಿ ಸಿಂಗಲ್ ಆಗೇನು ಹಾಡೋದಿಲ್ಲ. ದೇವ್ರ ನಾಮ, ಅದೇ ತರಹ ಒಂದು ಭಾವಗೀತೆ, ಭಕ್ತಿಗೀತೆ, ಈ ಥರ ನಾವು ಕ್ಲಾಸಲ್ಲಿ ಸುಮ್ಮನೆ ವಾರಕ್ಕೊಂದು ದಿವಸ 2 ದಿವಸ ಫ್ರೀ ಇದ್ದಾಗ ಹೋಗಿ ದೇವ್ರ ಮುಂದೆ ಸಾಂಗ್ಸ್ ಎಲ್ಲ ಕಲ್ತ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ನಮ್ಮ ಸಂಗೀತ ಕ್ಲಾಸ್ ಫ್ರೆಂಡು, ನನ್ನ ಹೆಸರು ಗೀತಾ ಲಕ್ಷ್ಮಿ. ನಮ್ಮ ಫ್ರೆಂಡ್ ಹೆಸರು ಗೀತಾ ರೆಡ್ಡಿ ಅಂದ್ಬಿಟ್ಟು. ಅವರ ಮಗಳ ಒಂದು ರಿಸೆಪ್ಷನ್ ಇತ್ತು, ಪ್ರೀತಿ ಅಂತ ಹೇಳಿಬಿಟ್ಟು. ಮನೆಗೆ ಬಂದು ಇನ್ವೈಟ್ ಮಾಡಿದರು, ಬರಲೇಬೇಕು ಫ್ಯಾಮಿಲಿ ಸಮೇತ ಅಂತ. ಹಾಗಾಗಿ 3 ಹೋಗಿ ಬಂದ್ವಿ. ಇಲ್ಲಿ ನಾವು ಒಂದು ಪಾರ್ಲರ್ಗೆ ಹೋಗಿದ್ವಿ, ಬಟ್ ನಾನು ಇಲ್ಲಿ ನೇಮ್ ಮೆನ್ಷನ್ ಮಾಡ್ತಿಲ್ಲ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರೋ, ಚಿಕ್ಕ ಮಕ್ಕಳು ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಏಕೆಂದರೆ ಇವಾಗ ಎಲ್ಲ ಮಕ್ಕಳಿಗೂ ಅಷ್ಟೇ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅಚ್ಚುಕಟ್ಟಾಗಿ ಒಂದು ಭಕ್ತಿಯಿಂದನೇ ಮಾಡ್ತಾರೆ. ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಫಂಕ್ಷನ್ಗೆ ನಾವು ಶನಿವಾರ ಭಾನುವಾರ ಕೂಡ 2 ದಿವಸ ಹೋಗಿ ಬಂದಿದ್ವಿ. ಅಂದರೆ ಮದುವೆಗೆ ಹೋಗಿರಲಿಲ್ಲ. ನಂತರ ನೋಡಿ ಇದು ನೈಟು, ಶನಿವಾರ ನೈಟು ಅದು ಆಯಿತು. ಇದು ಬಂದು ಸಂಡೇ ಮಾರ್ನಿಂಗು. ಇಲ್ಲೇ ಪಕ್ಕದಲ್ಲಿ ನಮ್ಮ ನೈಬರ್ ಒಬ್ಬರು, ಅವರ ಮಗ ಒಂದು ನಾಮಕರಣ ಫಂಕ್ಷನ್ನು. ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಅಂದರೆ ಬಂದಿದ್ದು ಲೇಟಾಗಿ ಎದ್ದಿವಿ, ಭಾನುವಾರ ಅಲ್ವಾ. ಹಾಗಾಗಿ ಮಗಳಿಗೂ ರಜೆ ಇತ್ತು, ಹಸ್ಬೆಂಡ್ಗೂ ರಜೆ ಇದ್ದಿದ್ದರಿಂದ ಲೇಟಾಗಿದ್ದು ಈಗ ನೋಡಿ ನಾವು ಫಂಕ್ಷನ್ಗೆ ಹೊರಡ್ತಾ ಇದ್ದೀವಿ. ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ವೆಯ್ಟ್ಲೆಸ್ಸು, ಎಲ್ಲಿ ಬೇಕಾದ್ರೂ ಉಟ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ನಾಮಕರಣ ಎಲ್ಲ ಮುಗಿದೋಗಿದೆ ಆಲ್ಮೋಸ್ಟು. ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟಾಯಿತು. ಪೂಜೆ ಎಲ್ಲ ಬೆಳಗ್ಗೆ ಮಾಡಿದ್ದಾರೆ ನೋಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ದಾರೆ. ನಾವು ಕೂಡ ದೇವರಿಗೆ ಹೂವು ಅಕ್ಷತೆ ಹಾಕಿದ್ವಿ. ಪಾಪ ಹೆಸರು ದರ್ಶಿತ್ ಗೌಡ ಅಂದ್ಬಿಟ್ಟು. ನನಗೆ ಈ ಥರ ಪೂಜೆ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ನನಗೆ ಎಲ್ಲಿ ಹೋದರೂ ಅಷ್ಟೇ ದೇವರಿಗೆ ತುಂಬ ನಮಸ್ಕಾರ ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೇದು ಮಾಡಬೇಕು ಭಗವಂತ ಅಂದ್ಬಿಟ್ಟು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ತುಂಬ ಸ್ಪೆಷಲ್ ಅಲ್ವಾ. ಇಲ್ಲಿ ಬೆಳಗ್ಗೆನೇ ಬಂದು ಅವರು ಇಲ್ಲಿ ಮಗು ಕೈಯಿಂದ ತಂದೆ ತಾಯಿ ಎಲ್ಲ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾರೆ. ನಾವು ಪೂಜೆಗೆ ಬಂದಿರಲಿಲ್ಲ, ಲೇಟಾಗಿ ಬಂದ್ವಿ ನಾವು.
ಸೊ ಇದೊಂದು ಕ್ಲಿಪ್ಪು ಆ್ಯಡ್ ಆಗಿಬಿಟ್ಟಿದೆ. ನಾನು ಸೊ ಆ್ಯಡ್ ಮಾಡಿದಾಗ ಇದೊಂದು ಕ್ಲಿಪ್ಪು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಗೋಲ್ಡ್ ವಿನ್ನರ್ ಅಥವಾ ಸನ್ ಪ್ಯೂರ್ ಆ ಥರ ಲೈಟ್ ವೆಯ್ಟು ತೊಗೊಂಬರ್ತಾರೆ ದೋಸೆ, ಚಪಾತಿ, ಪೂರಿ ಆ ಥರ ಮಾಡೋಕ್ಕೆ. ಸೊ ಇನ್ನು ಸಾಂಬಾರು, ಪಲ್ಯ, ಸಾರುಗಳಿಗೆ ಮಾತ್ರ ನಾವು ಗ್ರೌಂಡ್ನಟ್ ಆಯಿಲ್ ಅಂದರೆ ಗಾಣಗದೆಣ್ಣೆ. ಸೊ ಅದೇ ತುಂಬ ಒಳ್ಳೇದಲ್ವಾ. ಸೊ ಹಾಗಾಗಿ ಅದೇ ತೊಗೊಂಬರೋದು ಹಸ್ಬೆಂಡು. ಇಲ್ಲಿ ನೋಡಿ ತಂದಿದ್ದು 2 ಲೀಟ್ರ್ ಏನೋ ಅನಿಸುತ್ತೆ. ನಾ ಇದನ್ನು ತುಂಬ ತಿಕ್ನೆಸ್ ಇದ್ದರೆ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಗೋಲ್ಡ್ ವಿನ್ನರು 1 ಲೀಟರು. ಸೊ ಅದಾದಮೇಲೆ ಸಪ್ರೇಟು ಇಟ್ಕೋತೀನಿ, ಅಂದರೆ ದೋಸೆ ಅವೆಲ್ಲ ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡೋಕ್ಕೆ. ಸೊ ಮಿಕ್ಕಿದ್ದು ನಾನು ಸಾರಿಗೆ, ಪಲ್ಯ ಅದೆಲ್ಲ ಮಾಡೋಕ್ಕೋಸ್ಕರ ನಾನು ಈ ಥರ ಗಾಣಗದ ಎಣ್ಣೆ ಅಂದರೆ ಪ್ಯೂರು ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಅದು ಮಿಕ್ಸ್ ಮಾಡಿ ಇಡ್ತೀನಿ. ನಂತರ ನೋಡಿ ಇಲ್ಲಿ ದೇವರ ಎಣ್ಣೆ ಅಂದರೆ ಪೂಜಾ ಆಯಿಲು, ಆನಂದ ಆಯಿಲ್ ಅಂತಾರಲ್ವ, ಅದು ತಂದಿದ್ರು ನೋಡಿ. ಆನಂದ ದೀಪ ಬಂದುಬಿಟ್ಟು ಇದು 2 ಪ್ಯಾಕೆಟ್ ಇದೆ, ಆನಂದ ದೀಪ ಅಂತ. ಸೊ ಪೂಜಾ ಆಯಿಲ್ಲು ಇದು ಕೂಡ ಇವಾಗ ನಾನು ಕಟ್ ಮಾಡಿ ಒಂದು ಬಾಟ್ಲಿಗೆ ಹಾಕ್ಕೊಂಬಿಟ್ರೆ ಈ ಥರ ನಾವು ಫ್ರೀ ಇದ್ದಾಗ ಎಲ್ಲ ಕೆಲಸಗಳು ಮಧ್ಯಾಹ್ನ ಹೊತ್ತು ಮಾಡ್ಕೊಬೋದು. ಸೊ ಮಲಗೋಕ್ಕಿಂತ ಏನೇನು ಬೇಕು, ಕಿಚನ್ ಐಟಮ್ ಏನು ಖಾಲಿಯಾಗಿದೆ, ಏನೇನು ಬಾಕ್ಸ್ ಫಿಲ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡಿ ಈ ಥರ ನಾವು ನೋಡಿ ಇವಾಗ ಇದೊಂದು ಬಾಟ್ಲಿಗೆ ನಾನು ಫಿಲ್ ಮಾಡಿದ್ದೀನಿ. ಈ ಬಾಟ್ಲ್ ಕೂಡ ಪೂಜಾ ಆಯಿಲ್ದೇನೆ, ದರ್ಶನ ಅಂದ್ಬಿಟ್ಟು ನೋಡಿ ಪೂಜಾ ಆಯಿಲ್ ಇದು ಒಂದು ಬಾಟ್ಲಿಗೆ ಫಿಲ್ ಮಾಡಿದ್ದೀನಿ. ನಂತರ ಇನ್ನೂ ಒಂದು ಬಾಟ್ಲ್ ತಂದಿದ್ದೀನಿ ನೋಡಿ. ಇದು ನಾನು ಇದಕ್ಕೋಸ್ಕರ ತೊಗೊಂಬಂದಿದ್ದೀನಿ. ನಮ್ಮ ಮನೆಯಲ್ಲಿ ವಿಮ್ ಲಿಕ್ವಿಡ್ ಆರ್ಡ್ರ್ ಮಾಡೋ ಹಸ್ಬೆಂಡು 2 ಲೀಟ್ರ್ 3 ಲೀಟ್ರದು. ಬಟ್ ನಾನು ಈ ಬಾಟ್ಲ್ ಬೇಕು ಅನ್ನೋಕ್ಕೋಸ್ಕರ ತಂದಿದ್ದೆ ಪ್ರಿಲ್. ಇದು 750 ml ಬಾಟಲ್ ಕೆಪಾಸಿಟಿ. ಇದು ತಂದು ಬೇರೆ ಬಾಟ್ಲಿಗೆ ಶಿಫ್ಟ್ ಮಾಡಿ ಪ್ರಿಲ್ನ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ನೋಡಿ ಇವಾಗ ಇದಕ್ಕೂ ನಾನು 1 ಲೀಟರ್ ಇದೆಯಲ್ಲ 750 ml ಇದರಲ್ಲಿ ನಾನು ಹಾಕಿ ಕ್ಲೋಸ್ ಮಾಡಿದ್ದೀನಿ. ಏಕೆಂದರೆ ಇದು ತುಂಬ ಚೆನ್ನಾಗಿದೆ ಕ್ಯಾಪ್ ಎಲ್ಲನೂ. ಸೊ ಈ ಥರ ನೋಡಿ ಎಲ್ಲ ಬಾಟ್ಲೆಲ್ಲ ಫಿಲ್ ಮಾಡ್ಕೊಂಬಿಟ್ರೆ ನಮಗೆ ತಿಂಗಳಿಗಾಗುವಷ್ಟು ಅಥವಾ ಒಂದು 20 ದಿವಸಕ್ಕಾಗುವಷ್ಟು ಹಾಕ್ಕೊಬೋದು. ಇಲ್ಲಿನ ಸ್ವಲ್ಪ ಮಿಕ್ಕಿದೆ. ಇದು ಬಂದು ಗೋಲ್ಡ್ ವಿನ್ನರ್. ಇದು ನೋಡಿ ಎಷ್ಟು ತೆಳುವಾಗಿದೆ. ಇದು ನಾನು ಲೈಟಾಗಿ ಇರೋ ಎಣ್ಣೆ, ಸ್ವಲ್ಪ ಎಣ್ಣೆ ಅಲ್ವಾ, ಹಾಗಾಗಿ ಇದನ್ನು ನಾನು ಸಾರಿಗೆಲ್ಲ ಹಾಕಲ್ಲ, ಸಾಂಬಾರಿಗೆಲ್ಲ ಕಡಲೆಕಾಯಿ ಎಣ್ಣೆ ಹಾಕ್ತೀನಿ. ದೋಸೆ, ಬ್ರೇಕ್ಫಾಸ್ಟ್ಗೆಲ್ಲ ಇದೆ ಸ್ವಲ್ಪ ಹಾಕೋದು. ಇವಾಗ ನೀವೇನು ಪೂರಿ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಸೊ ಅದಕ್ಕೆಲ್ಲ ನಾನು ಲೆಮನ್ ರೈಸ್ ಅವೆಲ್ಲಕ್ಕೆಲ್ಲ ಲೈಟ್ ವೆಯ್ಟು ಆಯಿಲು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ಸತ್ಯನಾರಾಯಣ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಈ ಮಧ್ಯೆ. ಇಲ್ಲಿ ನಮ್ಮ ಲೇಔಟ್ನಲ್ಲಿ ತುಂಬ ಜನ ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಸೊ ನಾನು ಕೂಡ ಅದೇ ದೇವ್ರ ಹತ್ರ ಬೇಡ್ಕೊಳ್ಳೋದು. ನಮಗೂ ಕೂಡ ನಮ್ಮ ಮನೇಲಿ ಕೂಡ ಒಂದು ಟೈಮ್ ಈ ಥರ ಪೂಜೆ ಮಾಡೋಕ್ಕೆ ನೀನು ಅವಕಾಶ ಮಾಡಿಕೊಡಪ್ಪ ಅಂತ. ಪಾಪ ಹೆಸರು ದರ್ಶಿತ್ ಗೌಡ ಅಂತ. ಸೊ ಮೆಣಸಿನಲ್ಲಿ ನಾಮಕರಣ ಮಾಡಿದ್ದಾರೆ. ನಿಮಗೂ ಗೊತ್ತಿರ್ಬೋದು ನಾಮಕರಣ ಅಂದ್ರೇ ಸೊ ಅಕ್ಕಿಯಲ್ಲಿ ಮೆಣಸಿನಿಂದ ನೇಮ್ನ ಮೆನ್ಷನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲನೂ. ಸೊ ವರ್ಷಕ್ಕೊಂದು ಟೈಮ್ ಆದರೂ ಮನೆಯಲ್ಲಿ ಈ ಥರ ಅಥವಾ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.